ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೇಮಾಶೇಖರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಾಲಿನ ಕೆನೆಯಿಂದ ಬೆಣ್ಣೆ ಹೇಗೆ ತಗೊಳ್ಳೋದು ಹಾಗೆ ಅದರಿಂದ ತುಪ್ಪ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇನ್ನು ವಿಡಿಯೋದಲ್ಲಿ ನೀವು ನೋಡ್ತಾ ಇರೋ ಹಾಗೆ ಒಂದು 15ರಿಂದ 20 ದಿನದ ಹಾಲಿನ ಕೆನೆಯನ್ನು ತೆಗೆದಿಟ್ಟಿದ್ದೇನೆ. 2 ಟಿಫಿನ್ ಬಾಕ್ಸಲ್ಲೇ ತೆಗೆದಿಟ್ಟಿದ್ದೇನೆ. ಮೊದಲಿಗೆ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಮೊದಲಿಗೆ ಒಂದು ಬಾಕ್ಸಲ್ಲಿರುವಂಥದ್ದನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ನಂತರ ಅದಕ್ಕೆ ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ತಾ ಇದ್ದೇನೆ, ಅಥವಾ ಐಸ್ ವಾಟರ್ ತಗೊಂಡು ಕಡಿದುಕೊಂಡು ಬರಬೇಕು. ನೋಡಿ, ಈ ಥರ ಬೆಣ್ಣೆ ಬರ್ತದೆ. ನೋಡಿ, ಈ ಥರ ನೀಟಾಗಿ ತಗೊಳ್ಳಿಕ್ಕೆ ಬರ್ತದೆ, ಕೈಯಲ್ಲಿ ತಗೊಳ್ಳಿಕ್ಕೆ. ನಂತರ ಇನ್ನೊಂದು ಪಾತ್ರೆಯಲ್ಲಿ ಕೋಲ್ಡ್ ವಾಟರನ್ನು ಇಟ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಅದರಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೇನೆ. ಕೋಲ್ಡ್ ವಾಟರನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಹಿಂಡಿಬಿಟ್ಟು ಅದರಲ್ಲಿರುವಂತಹ ಮಜ್ಜಿಗೆ ಅಂಶ ಏನುಂಟು ಅದೆಲ್ಲ ಹೋಗಬೇಕು. ಹಾಗೆ ಚೆನ್ನಾಗಿ ತೊಳ್ಕೊಳ್ಬೇಕು. ಹಾಗೆ ಇಟ್ಕೊಂಡು ಮತ್ತು ಇನ್ನೊಂದು ಸಾರಿ ಇತ್ತಲ್ಲ ಅದನ್ನು ಕೂಡ ಕಡಿದುಕೊಂಡು ಬಂದು ಅದರಲ್ಲಿ ಕೂಡ ಬೆಣ್ಣೆ ಬಂದಿದೆ. ಅದರಲ್ಲಿ ಅರ್ಧ ಟಿಫಿನ್ನಷ್ಟಿತ್ತು ಅಷ್ಟೇ. ಇಷ್ಟು ಸಿಕ್ಕಿದೆ ನೋಡಿ. ಒಂದು 15ರಿಂದ 20 ದಿವಸದ ಹಾಲಿನ ಕೆನೆಯನ್ನು ತೆಗೆದಿಟ್ಟದ್ರಲ್ಲಿ ಇಷ್ಟು ಬೆಣ್ಣೆ ಸಿಕ್ಕಿದೆ ನನಗೆ. ಅದರಲ್ಲಿರುವ ಮಜ್ಜಿಗೆ ಅಂಶ ಏನುಂಟು ಅದು ಹೋಗುವವರೆಗೆ ಚೆನ್ನಾಗಿ ಅದನ್ನು ಹಿಂಡಿ ತೊಳ್ಕೊಳ್ಬೇಕು. ಒಂದು ಸಾರಿ ತೊಳೆದುಕೊಂಡಿದ್ದೇನೆ. ಪುನಃ ಇನ್ನೊಂದು ಸಾರಿ ಕೂಡ ಕೋಲ್ಡ್ ವಾಟರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಅದರಲ್ಲಿ ಬಿಳಿ ನೋಡಿ, ನೀರಲ್ಲಿ ತೊಳೆದಾಗ ಬಿಳಿ ಅಂಶ ಬರ್ತದಲ್ಲ, ಅದು ಹೋಗುವವರೆಗೆ ಚೆನ್ನಾಗಿ ತೊಳೆದುಕೊಳ್ಬೇಕು. ಬೆಣ್ಣೆನ ಚೆಂದ ತೊಳೆದುಕೊಂಡ್ರೆ ತುಪ್ಪ ಜಾಸ್ತಿ ಕಾಯುವಾಗ ತೊಳೆಯುವಾಗಲೇ ನಾವು ಮಜ್ಜಿಗೆ ಅಂಶವನ್ನು ಚೆಂದ ತೊಳೆದು ತಗೊಂಡು ಬಿಡಬೇಕು. ಅದು ಕೋಲ್ಡ್ ವಾಟರ್ ಆಗಿ ಅಲ್ಲಿ ತೊಳೆಯುವ ಕಾರಣ ಚೆಂದ ನೀಟಾಗಿ ಹೋಗ್ತದೆ, ಮಜ್ಜಿಗೆ ಅಂಶ ಪೂರ್ತಿಯಾಗಿ ಹೋಗ್ತದೆ. ಯಾಕೆಂದರೆ ಬೆಣ್ಣೆಯನ್ನು ಕರೆಕ್ಟಾಗಿ ನಮಗೆ ಹಿಡಿಲಿಕ್ಕೆ ಆಗ್ತದೆ. ಆದ ಕಾರಣ ಇದು ಹೋಗ್ತದೆ ಮಜ್ಜಿಗೆ ಅಂಶ. ತುಪ್ಪ ಕಾಯಿಸಬೇಕಾದ್ರೆ ಇದು ಮಜ್ಜಿಗೆ ಅಂಶ ಏನು ತುಂಬ ಬರುವುದಿಲ್ಲ, ಜಾಸ್ತಿ ಹೊತ್ತು ಕಾಯಿಸುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅದರದೊಂದು ಮುಕ್ಕಾಲು ಭಾಗದಷ್ಟು ನನಗೆ ಸಿಕ್ಕಿದ್ದ ಬೆಣ್ಣೆಯಲ್ಲಿ ಮುಕ್ಕಾಲು ಭಾಗದಷ್ಟು ಬೆಣ್ಣೆಯನ್ನು ತಗೊಂಡು ನಾನು ತುಪ್ಪ ಮಾಡ್ಕೊಳ್ತಿದ್ದೇನೆ. ಸ್ವಲ್ಪ ಒಂದು ಕಾಲು ಭಾಗದಷ್ಟು ಇಟ್ಕೊಂಡಿದ್ದೇನೆ. ಬೆಣ್ಣೆ ಬೇಕಾಗ್ತದೆ ಅಂತೇಳಿ ಇಟ್ಕೊಂಡಿದ್ದೇನೆ. ಮುಕ್ಕಾಲು ಭಾಗದಷ್ಟು ಬೆಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಇವಾಗ ನೋಡಿ, ಒಂದು 3ರಿಂದ 4 ಎಸಳಷ್ಟು ಲವಂಗ ಹಾಕಿದ್ದೇನೆ ಅಷ್ಟೇ, ಬೇರೆ ಎಂತ ಬೇಡ, ಅಷ್ಟೇ ಸಾಕಾಗ್ತದೆ. ಚೆಂದ ಕಾಯಿಸ್ಕೊಳ್ಬೇಕು. ನೋಡಿ, ಅಷ್ಟೊಂದು ಮಜ್ಜಿಗೆ ಅಂಶ ಏನು ಬರ್ತಾ ಇಲ್ಲ, ಚೆಂದ ಕುದಿ ಬಂದು ಹೋಗ್ತದೆ, ಅದೆಲ್ಲ ಹೋಗಬೇಕು. ಬೇರೆ ಲವಂಗ ಮಾತ್ರ ಹಾಕಿದರೆ ಸಾಕು, ಬೇರೆ ಎಂತ ಹಾಕಬೇಕಂತ ಇಲ್ಲ. ಚೆಂದ ಕುದಿ ಬಂದು ಆ ಮಜ್ಜಿಗೆ ಅಂಶ ಎಲ್ಲ ನೀಟಾಗಿ ಹೋಗ್ತದೆ. ಬೆಣ್ಣೆಯಲ್ಲಿ ತೊಳೆದುಕೊಳ್ಳುವಾಗ ನಾವು ಕೋಲ್ಡ್ ವಾಟರಲ್ಲೇ ಚೆಂದ ತೊಳಿಲಿಕ್ಕೆ ಬರ್ತದೆ. ಈಗ ನಾರ್ಮಲ್ ವಾಟರಲ್ಲಿ ತೊಳೆದ್ರೆ ಅಷ್ಟು ಚೆಂದ ಬರುವುದಿಲ್ಲ. ಕೋಲ್ಡ್ ವಾಟರನ್ನೇ ತಗೊಂಡು ತೊಳ್ಕೊಳ್ಬೇಕು. ನಾರ್ಮಲ್ ವಾಟರಲ್ಲಿ ಬೆಣ್ಣೆಯನ್ನು ತೊಳ್ಕೊಂಡಾಗ ನನಗೆ ಅಷ್ಟು ಈಸಿಯಾಗಿ ಗಟ್ಟಿಯಾಗಿ ಹಿಡಿಲಿಕ್ಕೆ ಬರಲಿಲ್ಲ. ನಾನು ಮಾಡಿದ್ದನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಕೋಲ್ಡ್ ವಾಟರಲ್ಲಿ ಆದ ಕಾರಣ ಚೆಂದ ಬಂದಿದೆ ನನಗೆ ಹಿಡ್ಕೊಳ್ಳಿಕ್ಕೆ. ನಾರ್ಮಲ್ ವಾಟರಲ್ಲಿ ಬರುವುದಿಲ್ಲ. ಬೆಣ್ಣೆ ಇನ್ನೇನು ಅದು ಮಜ್ಜಿಗೆ ಅಂಶ ಎಲ್ಲ ಹೋಗಿದೆ ಅಂತ ಹೇಳುವಾಗ 1 ಚಿಟಿಕೆಯಷ್ಟು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು. ನಂತರ ಸ್ಟವ್ ಆಫ್ ಮಾಡಿಕೊಳ್ಬೇಕು. ನಂತರ ತಣ್ಣಗಾಗಲಿಕ್ಕೆ ಬಿಟ್ಟು ನೋಡಿ, ಒಂದು ಕಂಟೈನರಿಗೆ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಇಷ್ಟು ಸಿಕ್ಕಿದೆ ತುಪ್ಪ. ರುಚಿ ಮತ್ತು ಪರಿಮಳ ಅಷ್ಟೇ ಚೆನ್ನಾಗಿ ಬಂದಿದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು, ಬಾಯ್.